ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ನೋ ಫಸ್ಟ್ ಪಿಕ್ಚರ್ ಏನಾಗಿದೆ, ವಿಡಿಯೋದು ಒಂಥರ ಗ್ರೇಟ್ ಸ್ಟಾರ್ಟ್ ಅಲ್ಲ, ಬಟ್ ನನ್ನ ವರ್ಕೌಟ್ ರುಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಲಿಸ್ಟ್ ಏನು ನೋಡಿದ್ರಿ, ಅದು ಇವತ್ತಿನ ದಿನದ ವರ್ಕೌಟ್ ಲಿಸ್ಟ್. ಮೊದಲನೇದಾಗಿ ಒಂದು 10 ನಿಮಿಷ ವಾರ್ಮಪ್ ಮಾಡ್ತೀನಿ. ವಾರ್ಮಪ್ ಮಾಡೋದು ಮಸ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಪುಲ್ಅಪ್ಸ್ 2 ಸೆಟ್ಸ್ ನಡೆಯುತ್ತೆ. ಅದಾದಮೇಲೆ ಪುಷಪ್ಸ್. ಈಗ ಒಂದು 2 ವಾರದಿಂದ ಪುಷಪ್ಸ್ನ ಎವ್ರಿ ಡೇ ಮಾಡೋದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಅದು ಸ್ಟ್ರೆಂತ್ನ ಬಿಲ್ಡ್ ಮಾಡುತ್ತೆ ಅಂತ. ವಾರ್ಮಪ್ಪೇ 15 ನಿಮಿಷ ಮಾಡಾದ್ಮೇಲೆ ಒಂಥರ ಕಾಲು ಭಾಗ ವರ್ಕೌಟೇ ಮುಗ್ದೋಯ್ತೇನೋ ಅಂತ ಅನಿಸ್ತಾ ಇರುತ್ತೆ, ಬಟ್ ಆ್ಯಕ್ಚುಯಲ್ ವರ್ಕೌಟ್ ಶುರು ಆಗ್ತಿರೋದು ಈಗ. ಇವತ್ತು ನಾನು ಟ್ರೈನ್ ಮಾಡ್ತಿರೋದು ಅಪ್ಪರ್ ಬಾಡಿ. ಆ್ಯಂಡ್ ಮೊದಲನೇ ವೇರಿಯೇಷನ್ ಬಂದು ಕ್ಲೋಸ್ ಗ್ರಿಪ್ ಪುಲ್ ಡೌನ್ ಅಂತ ಅಂತಾರೆ. ಇದನ್ನು 3 ಸೆಟ್ಸ್ ಮಾಡ್ತೀವಿ, 12 ಕೌಂಟ್ಸ್. ಬಟ್ ಪ್ರತಿಯೊಂದು ರೌಂಡಲ್ಲೂ ವೆಯ್ಟ್ಸ್ನ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಆಬ್ವಿಯಸ್ಲಿ ನಮ್ಮ ಸ್ಟ್ರೆಂತ್ ಹೆಂಗಿರುತ್ತೆ ಅದ್ರ ಮೇಲೆ ಟ್ರೈನರ್ ವೇಟ್ಸ್ನ ಹಾಕ್ತಾ ಹೋಗ್ತಾರೆ. ಬಟ್ ನಾನಿಲ್ಲಿ ಫಸ್ಟ್ ಸೆಟ್ ಮಾಡಿದ್ದು 12 kgs, ವೇರ್ ನನ್ನ ಟ್ರೈನರ್ ಈ ಥರ ಶೂಟ್ ಮಾಡಬೇಕಂದ್ರೆ ಬಂದು ಕೋತಿ ಆಟಗಳನ್ನೆಲ್ಲ ಹಿಂದೆಲ್ಲ ಆಡ್ತಿರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ವೇಟ್ಸ್ ಜಾಸ್ತಿ ಮಾಡಬೇಕಾ ಅಥವಾ ಹೇಗೆ ಮಾಡ್ತಿದ್ದಾರೆ, ಫಾರ್ಮ್ ಕರೆಕ್ಟಾಗಿದೆಯಾ ಎಲ್ಲನೂ ನೋಡ್ಕೊಂಡು ಓಡಾಡ್ತಿರ್ತಾರೆ. ಆ್ಯಂಡ್ ಮೊದಲನೇ ಸೆಟ್ನ ನಾನು 20 kgs ಮಾಡಿದ್ಮೇಲೆ ನೆಕ್ಸ್ಟ್ 2 ಸೆಟ್ಸ್ 25 kgsನ ಮಾಡಿಸಿದ್ರು. ಆ್ಯಂಡ್ ಈಗ ಎರಡನೇ ಸೆಟ್ ಬಂದು ಚೆಸ್ಟ್ ಸಪೋರ್ಟೆಡ್ ಸಿಂಗಲ್ ಆರ್ಮ್ ರೋ ಅಂತಾರೆ. ಇದನ್ನು ಅಷ್ಟೇ 3 ಸೆಟ್ಸ್ ಮಾಡ್ತೀವಿ, 12 ಕೌಂಟ್ಸ್. ಆ್ಯಂಡ್ ಇದನ್ನು ನಾವು 15 kg ಐ ಥಿಂಕ್ ವೆಯ್ಟಲ್ಲಿ ನಾನು ಇದನ್ನು ಮಾಡ್ತಾ ಇದ್ದಿದ್ದು. ಚೆಸ್ಟ್ನ ಸಪೋರ್ಟಾಗೆ ಇಟ್ಕೊಂಡು ಒಂದೇ ಆರ್ಮಲ್ಲಿ ನಾವು ವೇಟ್ಸ್ನ ಪುಲ್ ಮಾಡಬೇಕಾಗತ್ತೆ. ಇದು ಕೂಡ ಬ್ಯಾಕ್ಗೆ ವರ್ಕ್ ಆಗುತ್ತೆ, ಅಂದರೆ ಬ್ಯಾಕ್ ಮಸಲ್ಲಿಗೆ ವರ್ಕ್ ಆಗುತ್ತೆ. ಈಗ ಹೋಗ್ತಾ ಇರೋದು 3ನೇ ವೇರಿಯೇಷನ್ ಮಾಡೋಕ್ಕೆ. ಇದು ಕೂಡ ಬ್ಯಾಕ್ ಮಸಲ್ನ ಟ್ರೈನ್ ಮಾಡೋದು. ಆ್ಯಂಡ್ ಇದನ್ನು ಬೆಂಟ್ ಓವರ್ ರೋಸ್ ಅಂತ ಅಂತಾರೆ. ಇಲ್ಲಿ ಬಾರ್ 15 kg ಇದೆ ಆ್ಯಂಡ್ ಅದಕ್ಕೆ 5 kg ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ, ಸೊ 20 kg. ಆ್ಯಂಡ್ ಇದು ಕೂಡ ಬ್ಯಾಕ್ ಮಸಲ್ನ ನಾವು ಇನ್ಕ್ಲೂಡ್ ಮಾಡ್ತಾ ಈ ಒಂದು ವೇರಿಯೇಷನ್ನ ಮಾಡಬೇಕಾಗತ್ತೆ. ಇದು ಕೂಡ 3 ಸೆಟ್ಸ್ ಇಂಟು 12 ಕೌಂಟ್ಸ್. ಈಗ ನಾನು ಮಾಡ್ತಾ ಇರೋದು ನನ್ನ ಫೇವ್ರೆಟ್ ಆಗಿರಲಿಲ್ಲ, ಬಟ್ ಈಗ ನನ್ನ ಫೇವ್ರೆಟ್ ವರ್ಕೌಟ್ ಶೋಲ್ಡರ್ ವರ್ಕೌಟ್, ವಿಚ್ ಇಸ್ ಶೋಲ್ಡರ್ ಪ್ರೆಸ್. ಸದ್ಯಕ್ಕೆ ನಾನು 12.5 kgsನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ 3 ಸೆಟ್ಸ್ ಬರುತ್ತೆ. ವೆಯ್ಟ್ಸ್ ಮೇಲೆ ಎಷ್ಟು ಕೌಂಟ್ಸ್ನ ಮಾಡ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಈಗ 12.5 ಮಾಡ್ತಿರೋದ್ರಿಂದ 6 to 8 ರೆಪ್ಸ್ನ ಮಾಡ್ತೀನಿ, ವಿಚ್ ಇಸ್ 2 ಸೆಟ್ಸ್. ಅದಾದಮೇಲೆ ಥರ್ಡ್ ಸೆಟ್ ಬಂದ್ಬಿಟ್ಟು 15 kgನ ಟ್ರೈ ಮಾಡ್ತಾ ಇದ್ದೀನಿ. ನಾನು ಶುರು ಮಾಡಿದಾಗ 5ಇಂದ ಶುರು ಮಾಡಿದ್ದು, ಆ್ಯಂಡ್ ಇವತ್ತಿಗೆ 12.5 ಮಾಡ್ತಾ ಇದ್ದೀನಿ. ಅಂದರೆ ಐ ಆಮ್ ವೆರಿ ವೆರಿ ಪ್ರೌಡ್. ಈಗ ನಾನು ಮಾಡ್ತಾ ಇರೋದು ಚೆಸ್ಟ್ ಸಪೋರ್ಟೆಡ್ ಲ್ಯಾಟ್ರಲ್ ರೇಸರ್ಸ್ ಅಂತ. 3 ಸೆಟ್ಸ್ ಬರುತ್ತೆ, 12 ಕೌಂಟ್ಸ್. ಇದು ನನ್ನ ಫೇವ್ರೆಟ್ ಅಲ್ವೇ ಅಲ್ಲ, ಬಿಕಾಸ್ 2.5 kg ಅಷ್ಟೇ ಲಿಫ್ಟ್ ಮಾಡ್ತಾ ಇರೋದು, ಬಟ್ ಅಂದರೂ ಒಂದು 20 kg ಎತ್ತೋ ಥರ ಫೀಲ್ ಆಗುತ್ತೆ. ಒಂಥರ ಐ ಡೋಂಟ್ ಎಂಜಾಯ್ ದಿಸ್ ವರ್ಕೌಟ್, ಬಟ್ ಮಾಡಿಸ್ತಾರೆ ನಮ್ಮ ಟ್ರೈನರ್. ಬ್ಯಾಕ್ ಆಯಿತು, ಶೋಲ್ಡರ್ ಆಯಿತು, ಈಗ ಚೆಸ್ಟ್ ಟ್ರೈನಿಂಗ್ ಟೈಮ್. ಇದನ್ನು ಇನ್ಕ್ಲೈನ್ ಪ್ರೆಸ್ ಅಂತ ಹೇಳ್ತಾರೆ. 10 kgನ ಯೂಸ್ ಮಾಡ್ತಾ ಇದ್ದೀನಿ. ಅಗೇನ್ 3 ಸೆಟ್ಸ್. ಎವ್ರಿ ಟೈಮ್ ಅಂದ್ಕೊಳ್ತೀನಿ 12.5 ಟ್ರೈ ಮಾಡೋಣ, ಅಟ್ಲೀಸ್ಟ್ ಒಂದು 8 ಕೌಂಟ್ಸ್ ಮಾಡೋಣ ಅಂತ. ಬಟ್ ಇನ್ನೂ ಯಾಕೋ ಗೊತ್ತಿಲ್ಲ, ಮನಸ್ಸಾಗ್ತಿಲ್ಲ. ಬಟ್ ನಂಗೆ ಇನ್ನೂ ಇದನ್ನು ಎಂಜಾಯ್ ಮಾಡಲ್ವಾ ಅನ್ನೋದು ಅರ್ಥ ಆಗಿಲ್ಲ. ಬಟ್ ಇಟ್ ಈಸ್ ಅ ವೆರಿ ಗುಡ್ ವರ್ಕೌಟ್ ಫಾರ್ ಯುವರ್ ಚೆಸ್ಟ್. ಈಗ ಮಾಡ್ತಾ ಇರುವಂಥ ವೇರಿಯೇಷನ್ ಹೆಸರು ಫೇಸ್ ಪುಲ್ ಅಂತ. 25 kg ಹಾಕ್ಕೊಂಡಿರೋದು, 3 ಸೆಟ್ಸ್ ಬರುತ್ತೆ ಆ್ಯಂಡ್ 12 ಕೌಂಟ್ಸ್. ಐ ಥಿಂಕ್ ಈ ಒಂದು ಪರ್ಟಿಕ್ಯುಲರ್ ವರ್ಕೌಟ್ ಫಾರ್ಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಂಡೆ. ಆ್ಯಂಡ್ ನೀಟಾಗಿ ಮಾಡೋದಕ್ಕೆ ಐ ಥಿಂಕ್ ಸ್ಟ್ರೆಂತ್ ಕೂಡ ಬಿಲ್ಡ್ ಆಗಬೇಕನ್ಸುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಐ ಥಿಂಕ್ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಫಾರ್ಮ್ಸ್ಗಳು ಕರೆಕ್ಟ್ ಆಗ್ತಾ ಹೋಗ್ತವೆ. ನಾನು ಮಾಡ್ತಾ ಇರೋದು ಕೇಬಲ್ ಕರ್ಲ್. ಅಗೇನ್ ಬರೀ 5 kg ಹಾಕ್ಕೊಂಡಿರೋದು, 3 ಸೆಟ್ಸ್ ಮಾಡ್ತೀನಿ, 12 ಕೌಂಟ್ಸ್. 10 kgಗೆ ಹೋಗುವಷ್ಟು ಸ್ಟ್ರೆಂತ್ ಇನ್ನೂ ಬಿಲ್ಡ್ ಆಗಿಲ್ಲ ಅಂತ ಅನ್ಸುತ್ತೆ. ಬಟ್ ಅದನ್ನು ಹರಿ ಮಾಡಿದೆ, ಫಾರ್ಮ್ ಕರೆಕ್ಟಾಗಿ ಮಾಡಿದೆ, ಹಾಳು ಮಾಡ್ಕೊಳ್ಳೋದಕ್ಕಿಂತ ಐ ಆಮ್ ಟೇಕಿಂಗ್ ಇಟ್ ವೆರಿ ವೆರಿ ಸ್ಲೋ. ಇದನ್ನು ಟ್ರೈಸೆಪ್ಸ್ ಸಿಂಗಲ್ ಆರ್ಮ್ ಪುಲ್ ಡೌನ್ ಅಂತ ಅಂತಾರೆ. ಅಗೇನ್ 5 kg ಮಾಡ್ತಾ ಇರೋದು, 3 ಸೆಟ್ಸ್ ಮಾಡ್ತೀನಿ, 12 ಕೌಂಟ್ಸ್. ಆ್ಯಂಡ್ ಒಬ್ಬೊಬ್ಬರು ಫಾರ್ಮ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಬಾಡಿ ಪಾಸ್ಚರ್ ಒಂದೊಂದು ಥರ ಇರುತ್ತೆ. ಆ್ಯಂಡ್ ಒಂದೊಂದು ವರ್ಕೌಟ್ ಒಂದೊಂದು ಆ್ಯಂಗಲಿಂದ ಒಂದೊಂದು ಥರ ಕಾಣುತ್ತೆ. ಬಟ್ ಇಂಪಾರ್ಟೆಂಟ್ ಆಗೋದು ಏನು ಗೊತ್ತಾ, ಎವ್ರಿ ಡೇ ಹೋಗೋದು, ನಮಗೋಸ್ಕರ ನಾವು ವರ್ಕೌಟ್ ಮಾಡೋದು. ನಾನು ಈ ವಿಡಿಯೋ ಮುಖಾಂತರ ನೀವೆಲ್ಲರೂ ಜಿಮ್ಮಿಗೆ ಹೋಗಬೇಕು, ವೇಟ್ ಟ್ರೈನ್ ಮಾಡಲೇಬೇಕು, 12 kg 10 kg 20 kg ಎತ್ತಲೇಬೇಕು, ನಾನು ಇದನ್ನು ಯಾವುದನ್ನು ಹೇಳೋಕ್ಕೆ ಸಜೆಸ್ಟ್ ಮಾಡೋಕ್ಕೆ ಮಾಡ್ತಾಯಿಲ್ಲ. ಬಟ್ ಇದನ್ನು ನಾನು ಫಾಲೋ ಮಾಡ್ತೀನಿ. ಕೆಲವೊಂದು ಅಭ್ಯಾಸಗಳನ್ನ ನಾನು ಲೈಫಲ್ಲಿ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಅದನ್ನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ಲಾಸ್ಟ್ ವೇರಿಯೇಷನ್ ಬಂದು ಕೇಬಲ್ ಟ್ರೈಸೆಪ್ಸ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಅಂತ ಅಂತಾರೆ. ಇದು ಐ ಥಿಂಕ್ 15 kgs ಹಾಕ್ಕೊಂಡಿದ್ದೆ.
3 ಸೆಟ್ಸ್ 12 ಕೌಂಟ್ಸ್. ನಾನಿಲ್ಲಿ ಫಾರ್ಮ್ ಕರೆಕ್ಟಾಗಿ ಮಾಡಿರಲಿಲ್ಲ, ಅಂದರೆ ಒಂದೇ ಒಂದು ಹೆಡ್ನ ಬೆಂಡ್ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಬಟ್ ಅದನ್ನು ನೆಕ್ಸ್ಟ್ ಸೆಟ್ಟಲ್ಲಿ ಕರೆಕ್ಟ್ ಮಾಡಿಕೊಂಡೆ. ನಾನು ವೇಟ್ ಟ್ರೈನ್ ಮಾಡ್ತಾನೂ ಮಧ್ಯದಲ್ಲಿ ಕಾರ್ಡಿಯೋ ಮಾಡ್ಕೊಳ್ತೀನಿ. ಒಂದು ಇನ್ವಿಸಿಬಲ್ ರೋಪ್ ಜಂಪ್ ಮಾಡ್ತೀನಿ, ಜಂಪಿಂಗ್ ಜಾಕ್ಸ್ ಮಾಡ್ತೀನಿ, ಅದಾದಮೇಲೆ ಸ್ಟೆಪ್ಪರ್ನ ಮಾಡ್ತೀನಿ, ಕೊನೆಯಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಡ್ರಿಲ್ಸ್ನ ಮಾಡ್ತೀನಿ ಎವ್ರಿ ಡೇ ಫ್ರಮ್ 30 ಡೇಸ್. ನೀವು ಕೂಡ ನಿಮ್ಮ ಹೆಲ್ತಿಗೋಸ್ಕರ ಐ ಥಿಂಕ್ ಯಾವುದೋ ಒಂದು ಫಾರ್ಮ್ ಆಫ್ ವರ್ಕೌಟ್ನ ನೀವು ಮಾಡಿ. ಆ್ಯಂಡ್ ಎಲ್ಲ ವರ್ಕೌಟ್ಗಳನ್ನ ಮನೇಲಿ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ, ನೀವು ಜಿಮ್ಗೆ ಹೋಗಬೇಕಾಗತ್ತೆ, ನಿಮ್ಗೊಬ್ಬರು ಟ್ರೈನರ್ ಗೈಡ್ ಮಾಡಲೇಬೇಕಾಗತ್ತೆ ವೇಟ್ ಟ್ರೈನಿಂಗ್ ಮಾಡಬೇಕು ಅಂತಂದರೆ. ಇದು ಯಾವುದೂ ಮಾಡೋಕ್ಕಾಗ್ತಾಯಿಲ್ವಾ? ಟೈಮ್ ಇಲ್ವಾ? ಫೋನಲ್ಲಿ ರೀಲ್ಸ್ ನೋಡ್ತಾ ಇರ್ತೀರಲ್ವ, ಯೂಟ್ಯೂಬ್ ನೋಡ್ತಾ ಇರ್ತೀರಲ್ವ, ಆವಾಗ ಜಸ್ಟ್ ಟೇಕ್ ಅ ವಾಕ್, ಹಾಫ್ ಆನ್ ಅವರ್ 1 ಅವರ್ ನಿಮ್ಮ ಹೆಲ್ತ್ಗೋಸ್ಕರ ಸ್ವಲ್ಪ ನಿಮಗೆ ನೀವು ಟೈಮ್ ಕೊಡಬೇಕಾಗತ್ತೆ ಅಂತ ಹೇಳ್ತಾ, ಈ ಥರದ ವರ್ಕೌಟ್ ವೀಡಿಯೋಸ್ ಇನ್ನೂ ಬೇಕಿದ್ರೆ ಹೇಳಿ, ಶೂಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಬೈ.